ಗದಗ ಜಿಲ್ಲೆಯಲ್ಲಿ ನಡೆಯುತ್ತದೆ ಅಕ್ರಮ ಮಣ್ಣು ಮಾರಾಟ, ಮೊರಂ ಲೂಟಿ ಹಾಗೂ ಮಣ್ಣುಗಳ್ಳರ ಜೆಸಿಬಿಗಳ ಆರ್ಭಟಕ್ಕೆ ನೆಲಸಮವಾಗುತ್ತಿರುವಂತಹ ಬೆಟ್ಟ ಗುಡ್ಡಗಳು. ಪ್ರತಿದಿನ ಟಿಪ್ಪರ್ಗಳ ಮೂಲಕ ಅಕ್ರಮ ಮಣ್ಣು ಸಾಗಾಟವನ್ನ ಮಾಡ್ತಾ ಇದ್ದಾರೆ ಖದೀಮರು. ಗದಗನ LIC ಆಫೀಸ್ ಬಳಿ ನಡೆದ ಘಟನೆ ಇದಾಗಿದೆ. ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಮನಸೋ ಇಚ್ಛೆ ಮಣ್ಣು ದಂಧೆ ನಡೀತಾ ಇದೆ. ಎಲ್ಲವೂ ಗೊತ್ತಿದ್ರೂ ಸಹ ಗಣಿ ಮತ್ತು ಭೂ ವಿಜ್ಞಾನಾಧಿಕಾರಿಗಳು ಜಾಣಕುರುಡರಾಗಿದ್ದಾರಾ ಅಥವಾ ಇವರು ಕೂಡ ಶಾಮೀಲ? ಮಣ್ಣು ಲೂಟಿಕೋರರ ದಂಧೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ರೂಪಾಯಿ ನಷ್ಟವಾಗ್ತಿರೋದು ಕಾಣ್ತಿಲ್ವಾ? ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅನುಮತಿ ಅಗತ್ಯ ಇದ್ರೂ ಯಾವುದೇ ಪಾಸ್ ಇಲ್ಲದೆ ಅಕ್ರಮ ಸಾಗಾಟವನ್ನ ಮಾಡ್ತಾ ಇದ್ದಾರೆ. ಇತ್ತ RTO ಅಧಿಕಾರಿಗಳು ಸಹ ಜಾಣ ಮೌನರಾಗಿದ್ದಾರೆ. ಹಾಗಾದ್ರೆ ಇವರು ಕೂಡ ಶಾಮೀಲಾಗಿರ್ತಾರೆ ಅನ್ನೋ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಪೊಲೀಸ್ ಇಲಾಖೆ ಸಿಬ್ಬಂದಿ ಮಿಲಾಪೆಯೊಂದಿಗೆ ದಂಧೆಕೋರರ ರಾಜಾರೋಷ ದಂಧೆಯನ್ನ ಕಂಡ್ರು ಕೂಡ ಪೊಲೀಸರ ಕಣ್ಗಾವಲಿನಲ್ಲೇ ಮೊರಂ ದಂಧೆ ನಡೀತಾ ಇದೆ. ಬೆಟಗೇರಿ ಠಾಣೆ ಪೊಲೀಸ್ ಪೇದೆ ಮರಳು ಮಾಫಿಯಾದಲ್ಲಿ ಭಾಗಿಯಾಗಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಮೊರಂ ತುಂಬಿದ ಟಿಪ್ಪರ್ ಅನ್ನ ರಕ್ಷಿಸಿ ಬಿಟ್ಟು ಕಳಿಸಿದ ಪೊಲೀಸ್ ಪೇದೆ ರಾಮು ತನ್ನದೇ ಸ್ವಂತ ವಾಹನವೆಂದು ರಕ್ಷಣೆ ಮಾಡಿದ್ದಾರೆ. ಯಾವುದೇ ಪರವಾನಗಿ ಇಲ್ಲದೆ ಮೊರಂ ದಂಧೆಯಲ್ಲಿ ಭಾಗಿಯಾದ ಪೇದೆ ಇವರ ಅಕ್ರಮ ದಂಧೆಗೆ ಕಡಿವಾಣ ಹಾಕಲು ಸಾರ್ವಜನಿಕರು ಒತ್ತಾಯ ಹೇರಿದ್ದಾರೆ.